ಹಾಯ್ ಗೆಳೆಯರೆ, ನಾನು ಅನಂತು BK ಎಜುಕೇಶನ್ ಯೂಟ್ಯೂಬ್ ಚಾನಲಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಈ ಒಂದು ಕ್ಲಾಸಲ್ಲಿ ಮೇ 21ರ ಪ್ರಚಲಿತ ಘಟನೆಗಳನ್ನು ನಾವು MCQ ರೂಪದಲ್ಲಿ ನೋಡಲಿದ್ದೇವೆ. ಬನ್ನಿ ಗೆಳೆಯರೆ, ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಪ್ರಶ್ನೆ: ರಾಜಂ ಕಿ ಬೌಲಿ that was recently mentioned in news is a 16th century stepwell located in which city? ಇತ್ತೀಚೆಗೆ ಸುದ್ದಿಗಳಲ್ಲಿ ಉಲ್ಲೇಖಿಸಲಾದಂತಹ ರಾಜಂ ಕಿ ಬಾವಲಿ 16ನೇ ಶತಮಾನದ ಮೆಟ್ಟಿಲು ಬಾವಿ ಯಾವ ನಗರದಲ್ಲಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ ದೆಹಲಿ ಸರಿಯಾದಂತ ಉತ್ತರ ಆಗಿರ್ತದೆ. ಭಾರತೀಯ ಪುರಾತತ್ವ ಸಮೀಕ್ಷೆ ASI, ವಿಶ್ವ ಸ್ಮಾರಕ ನಿಧಿ ಭಾರತ ಮತ್ತು TCS ಫೌಂಡೇಶನ್ ಜೊತೆಗೂಡಿ ಇತ್ತೀಚೆಗೆ ರಾಜೋನ್ ಕಿ ಬಾವಲಿಯ ಸಂರಕ್ಷಣೆಯನ್ನು ಪೂರ್ಣಗೊಳಿಸಿವೆ. ಈ ರಾಜೋನ್ ಕಿ ವೈನ್ ಎಂದು ಕರೆಯಲ್ಪಡುತ್ತದೆ. ಇದು ದಕ್ಷಿಣ ದೆಹಲಿಯ ಮೆಹ್ರೌಲಿ ಪುರಾತತ್ವ ಉದ್ಯಾನವನದಲ್ಲಿರುವ 16ನೇ ಶತಮಾನದ ಒಂದು ಮೆಟ್ಟಿಲು ಬಾವಿ ಆಗಿರ್ತದೆ. ಇದನ್ನ ಮೊಘಲರ ಪೂರ್ವದ ಕೊನೆಯ ರಾಜವಂಶವಾದಂತಹ ಲೋಧಿ ರಾಜವಂಶವಾದಂತಹ ಸಿಕಂದರ್ ಲೋಧಿ ಆಳ್ವಿಕೆಯಲ್ಲಿ 1506ರಲ್ಲಿ ದೌಲತ್ ಖಾನ್ ಇದನ್ನು ನಿರ್ಮಿಸಿದನು. ಈ ಮೆಟ್ಟಿಲು ಬಾವಿ ಲೋಧಿ ಯುಗದ ವಾಸ್ತುಶಿಲ್ಪ ಮತ್ತು ಸಾಂಪ್ರದಾಯಿಕ ನೀರಿನ ಸಂರಕ್ಷಣಾ ತಂತ್ರಗಳನ್ನು ಇದು ಪ್ರದರ್ಶಿಸುತ್ತದೆ. ಇದು ನೀರಿನ ಮೂಲ ಮತ್ತು ಬೇಸಿಗೆ ವಿಶ್ರಾಂತಿ ತಾಣವಾಗಿ ಕಾರ್ಯವನ್ನು ನಿರ್ವಹಿಸಿತು. ಇದನ್ನ ಮುಖ್ಯವಾಗಿ ಮೆಸನ್ಗಳು ಕುಡಿಯಲು ಮತ್ತು ಅಡುಗೆ ಮಾಡಲು ಬಳಸುತ್ತಿದ್ದರು. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್: which organization has launched the campus calling program to promote gender sensitive and student safety? ಲಿಂಗ ಸಂವೇದನೆ ಮತ್ತು ವಿದ್ಯಾರ್ಥಿಗಳ ಸುರಕ್ಷತೆಯನ್ನು ಉತ್ತೇಜಿಸಲು ಯಾವ ಸಂಸ್ಥೆ ಕ್ಯಾಂಪಸ್ ಕಾಲಿಂಗ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಮಹಿಳಾ ಆಯೋಗ ಸರಿಯಾದಂತ ಉತ್ತರ. ಲಿಂಗ ಸಂವೇದನೆ ಮತ್ತು ವಿದ್ಯಾರ್ಥಿಗಳ ಸುರಕ್ಷತೆಯನ್ನ ಉತ್ತೇಜಿಸಲು ರಾಷ್ಟ್ರೀಯ ಮಹಿಳಾ ಆಯೋಗ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ಸ್ ಇತ್ತೀಚೆಗೆ ಕ್ಯಾಂಪಸ್ ಕಾಲಿಂಗ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಇದು ಲೈಂಗಿಕ ಕಿರುಕುಳವನ್ನು ತಡೆಗಟ್ಟುವುದು ಮತ್ತು ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರುವಂತಹ ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಇದು ಹೊಂದಿದೆ. ಹೌದು, ಈ ಒಂದು ಕಾರ್ಯಕ್ರಮವನ್ನ ಯುವ ಅಭಿವೃದ್ಧಿ ವೇದಿಕೆಯಾದಂತಹ ಯುವ ಮಂಥನ್ ಸಂಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗಿದೆ. ಇದು 1000ಕ್ಕೂ ಹೆಚ್ಚು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ತಲುಪಲು ಯೋಜಿಸಿದೆ. ಇದು ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ಸ್ ಅತಿ ದೊಡ್ಡ ಯುವ ಕೇಂದ್ರಿತ ಉಪಕ್ರಮಗಳಲ್ಲಿ ಒಂದಾಗಿರುವಂತದ್ದು. ಹೌದಾ? ಲಿಂಗ ಜಾಗೃತಿ ಪ್ರಯತ್ನಗಳನ್ನು ಮುನ್ನಡೆಸಲು ಪ್ರತಿ ಕಾಲೇಜಿನಲ್ಲಿ 2 ಪುರುಷರು ಮತ್ತು 2 ಮಹಿಳಾ ಕ್ಯಾಂಪಸ್ ರಾಯಭಾರಿಗಳು ಇರುತ್ತಾರೆ. ಈ ರಾಯಭಾರಿಗಳು ಸುರಕ್ಷತೆ, ಸಮಾನತೆ ಮತ್ತು ಗೌರವವನ್ನು ಉತ್ತೇಜಿಸುತ್ತಾರೆ ಮತ್ತು ಸುರಕ್ಷಿತ ಕ್ಯಾಂಪಸ್ಗಳನ್ನು ರಚಿಸುವಲ್ಲಿ ಯುವ ಭಾಗವಹಿಸುವಿಕೆಯನ್ನು ಹೆಚ್ಚಿಸುತ್ತಾರೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್: MAC ಮಲ್ಟಿ ಏಜೆನ್ಸಿ ಸೆಂಟರ್ ಆಪರೇಟರ್ಸ್ ಅಂಡರ್ ವಿಚ್ ಆರ್ಗನೈಸೇಷನ್? ಮಲ್ಟಿ ಏಜೆನ್ಸಿ ಸೆಂಟರ್ ಯಾವ ಸಂಸ್ಥೆಯ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂತ ಉತ್ತರ ಇದು ಆಪ್ಷನ್ ಎ ಗುಪ್ತಚರ ಬ್ಯೂರೋ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ. ಗುಪ್ತಚರ ಬ್ಯೂರೋ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇತ್ತೀಚೆಗೆ MAC ಎಂದು ಕರೆಯಲ್ಪಡುವ ನವೀಕರಿಸಿದ ಬಹು ಏಜೆನ್ಸಿ ಕೇಂದ್ರವನ್ನು ಉದ್ಘಾಟಿಸಿದರು. ಈ MAC ಗುಪ್ತಚರ ಬ್ಯೂರೋ ಅಡಿಯಲ್ಲಿ ರಾಷ್ಟ್ರೀಯ ಗುಪ್ತಚರ ಕೇಂದ್ರವಾಗಿದ್ದು, ಅಲ್ಲಿ ಕೇಂದ್ರ ಮತ್ತು ರಾಜ್ಯ ಸಂಸ್ಥೆಗಳು ಭಯೋತ್ಪಾದನೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತವೆ. ಇದು ಮೊದಲು 2001ರಲ್ಲಿ ಕಾರ್ಗಿಲ್ ಸಂಘರ್ಷದ ನಂತರ ಇದನ್ನು ಸ್ಥಾಪಿಸಲಾಯಿತು. 2008ರಲ್ಲಿ 26/11 ಮುಂಬೈ ಭಯೋತ್ಪಾದಕ ದಾಳಿಯ ನಂತರ ಇದನ್ನು ಬಲಪಡಿಸಲಾಯಿತು. ಇದು ಈಗ ದೇಶದಾದ್ಯಂತ ಎಲ್ಲ ಪೊಲೀಸ್ ಜಿಲ್ಲೆಗಳಲ್ಲಿ 500 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಸುರಕ್ಷಿತ ಜಾಲದ ಮೂಲಕ ಸಂಪರ್ಕಿಸುತ್ತದೆ. ಈ ವ್ಯವಸ್ಥೆಯು ಉತ್ತಮ ವಿಶ್ಲೇಷಣೆಗಾಗಿ ಕೃತಕ ಬುದ್ಧಿಮತ್ತೆ AI, ಯಂತ್ರ ಕಲಿಕೆ ಮತ್ತು ಬಯೋಗ್ರಾಫಿಕ್ ಮಾಹಿತಿ ವ್ಯವಸ್ಥೆ ಪರಿಕರಗಳನ್ನು ಒಳಗೊಂಡಿದೆ. ಇದು ಹಾಟ್ಸ್ಪಾಟ್ಗಳನ್ನು ನಕ್ಷೆ ಮಾಡಲು, ಬೆದರಿಕೆಗಳನ್ನು ಊಹಿಸಲು ಮತ್ತು ಭಯೋತ್ಪಾದನೆ, ಅಪರಾಧ ಮತ್ತು ಸೈಬರ್ ದಾಳಿಗಳ ವಿರುದ್ಧ ನೈಜ ಸಮಯದ ಕ್ರಮವನ್ನು ಸಂಘಟಿಸಲು ಸಹಾಯವನ್ನು ಇದು ಮಾಡುತ್ತದೆ.
ಇನ್ನು ನೆಕ್ಸ್ಟ್ ಕ್ವಶನ್, recently who won the title of SAFA Under-19 Championship 2025? ಇತ್ತೀಚೆಗೆ 2025ರ ಸಫಾ ಅಂಡರ್-19 ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನ ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಭಾರತ ಸರಿಯಾದಂತ ಉತ್ತರ. ಹಾಲಿ ಚಾಂಪಿಯನ್ ಭಾರತ ತಂಡವು ಬಾಂಗ್ಲಾದೇಶವನ್ನ ಪೆನಾಲ್ಟಿ ಶೂಟೌಟ್ ನಲ್ಲಿ 4-3 ಅಂತರದಿಂದ ಸೋಲಿಸಿ 2025ರ ಸಬ್ ಅಂಡರ್-19 ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಎತ್ತಿ ಹಿಡಿಯಿತು. ಇದು 2025ರ ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಅಂಡರ್-19 ಪಂದ್ಯಾವಳಿಯು 2025ರ ಮೇ 9ರಿಂದ 18ರವರೆಗೆ ಅರುಣಾಚಲ ಪ್ರದೇಶದ ಯುಪಿಯಾದ ಗೋಲ್ಡನ್ ಜುಬ್ಲಿ ಕ್ರೀಡಾಂಗಣದಲ್ಲಿ ನಡೆಯಿತು. ಸಬ್ ಅಂಡರ್-19 ಚಾಂಪಿಯನ್ಶಿಪ್ ಹಿಂದಿನ ಆವೃತ್ತಿಯಲ್ಲಿ ಭಾರತವು ಪಾಕಿಸ್ತಾನವನ್ನ ಫೈನಲ್ ನಲ್ಲಿ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಸಬ್ ಅಂಡರ್-19 ಚಾಂಪಿಯನ್ಶಿಪ್ಗಳನ್ನು ಆಯೋಜಿಸಿತು. ಇವುಗಳನ್ನು ಅಖಿಲ ಭಾರತ ಒಕ್ಕೂಟ ಮತ್ತು ಅರುಣಾಚಲ ಪ್ರದೇಶ ಫುಟ್ಬಾಲ್ ಅಸೋಸಿಯೇಷನ್ ಆಯೋಜಿಸಿತ್ತು. ಚಾಂಪಿಯನ್ಶಿಪ್ನಲ್ಲಿ 6 ತಂಡಗಳು ಭಾಗವಹಿಸಿದ್ದವು. ಅವುಗಳನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿತ್ತು. ಅದರಲ್ಲಿ ಗ್ರೂಪ್ ಎ ಯಲ್ಲಿ ಭೂತಾನ್, ಬಾಂಗ್ಲಾ ಮತ್ತು ಮಾಲ್ದೀವ್ಸ್, ಇನ್ನು ಗ್ರೂಪ್ ಬಿ ಯಲ್ಲಿ ನೇಪಾಳ, ಭಾರತ ಮತ್ತು ಶ್ರೀಲಂಕಾವನ್ನು ಒಳಗೊಂಡಿತ್ತು. ಹೌದಾ? ಇನ್ನು ಈ ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಬಗ್ಗೆ ನೋಡೋದಾದ್ರೆ, ದಕ್ಷಿಣ ಏಷ್ಯಾ ಫುಟ್ಬಾಲ್ ಅಸೋಸಿಯೇಷನ್ ದಕ್ಷಿಣ ಏಷ್ಯಾ ದೇಶಗಳ ಪ್ರಾದೇಶಿಕ ಫುಟ್ಬಾಲ್ ಅಸೋಸಿಯೇಷನ್ ಆಗಿದೆ. ಇದನ್ನ 1997ರಲ್ಲಿ ಸ್ಥಾಪಿಸಲಾಯಿತು. ಇದು ಏಷ್ಯನ್ ಫುಟ್ಬಾಲ್ ಒಕ್ಕೂಟದ ಒಂದು ಭಾಗವಾಗಿದೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ಬಾಂಗ್ಲಾದೇಶದ ಢಾಕಾದಲ್ಲಿ ಇದೆ. ಇದರ ಅಧ್ಯಕ್ಷರು ಯಾವ್ದಾರಂದ್ರೆ ಮೊಹಮ್ಮದ್ ಸಲಾವುದ್ದೀನ್ ಇದರ ಅಧ್ಯಕ್ಷರು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್, ರೀಸೆಂಟ್ಲಿ ದ ಫಸ್ಟ್ ಎಡಿಷನ್ ಆಫ್ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಇಸ್ ಸೆಟ್ ಟು ಟೇಕ್ ಆನ್ ಪ್ಲೇಸ್ ವಿಚ್ ಯುಟಿ ಅಂಡ್ ಸ್ಟೇಟ್? ಇತ್ತೀಚೆಗೆ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ನ ಮೊದಲ ಆವೃತ್ತಿ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ದಾದ್ರಾ ಮತ್ತು ನಗರ್ ದಮನ್ ಮತ್ತು ದಿಯು ಸರಿಯಾದಂತ ಉತ್ತರ ಆಗಿರ್ತದೆ. ಖೇಲೋ ಇಂಡಿಯಾ ಬೀಚ್ ಗೇಮ್ 2025 ಮೇ 19ರಿಂದ 24ರವರೆಗೆ ಕೇಂದ್ರಾಡಳಿತ ಪ್ರದೇಶಗಳಾದಂತಹ ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದಮನ್ ಮತ್ತು ದಿಯುವಿನಲ್ಲಿ ನಡೆಯಲಿದೆ. ಇದು ಭಾರತ ಸರ್ಕಾರದ ಖೇಲೋ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಇತ್ತೀಚೆಗೆ ಆವೃತ್ತಿಯಾದಂತಹ KIBGಯ ಉದ್ಘಾಟನಾ ಆವೃತ್ತಿಯಾಗಿದ್ದು, ಇದು ದೇಶದಲ್ಲಿ ತಳಮಟ್ಟದಲ್ಲಿ ಕ್ರೀಡೆಗಳನ್ನು ಉತ್ತೇಜಿಸುತ್ತದೆ. ಕಳೆದ ವರ್ಷ ಬೀಚ್ ಗೇಮ್ಸ್ 2024 ಅದೇ ಸ್ಥಳದಲ್ಲಿ ನಡೆಸಲಾಯಿತು. ಮಧ್ಯಪ್ರದೇಶ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಇನ್ನು ಮೊದಲ ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟದ ಬಗ್ಗೆ ನೋಡೋದಾದ್ರೆ, ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟ 2025ರ ಮೊದಲ ಆವೃತ್ತಿಯಲ್ಲಿ 6 ಸ್ಪರ್ಧಾತ್ಮಕ ಮತ್ತು 2 ಪ್ರದರ್ಶನ ಕ್ರೀಡೆಗಳು ನಡೆಯಲಿವೆ. ಪ್ರದರ್ಶನ ಕ್ರೀಡೆಯಲ್ಲಿ ಯಾವುದೇ ಪದಕಗಳನ್ನು ನೀಡಲಾಗುವುದಿಲ್ಲ. ಈ ಸ್ಪರ್ಧಾತ್ಮಕ ಕ್ರೀಡೆಗಳು ಯಾವಂದ್ರೆ ಬೀಚ್ ಸಾಕರ್, ಪೆನ್ಕಾನ್ಸಿಲಾಟ್, ಮತ್ತು ಕಿಕ್ ವಾಲಿಬಾಲ್, ಬೀಚ್ ಕಬಡ್ಡಿ, ಬೀಚ್ ವಾಲಿಬಾಲ್ ಮತ್ತು ಓಪನ್ ವಾಟರ್ ಈಜು. ಪ್ರದರ್ಶನದ ಕ್ರೀಡೆಗಳು ಯಾವಂದ್ರೆ ಟಗ್ ಆಫ್ ವಾರ್, ಮಲ್ಕಂಬ್. ಸ್ಥಳ ಗೋಗ್ಲಾ ಬೀಚ್ ಮತ್ತು ಡಿಯು ಬೀಚ್ಗಳಲ್ಲಿ ಪಂದ್ಯಗಳು ನಡೆಯಲಿವೆ. 22 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಂದ 1000ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಮೊದಲ ಖೇಲೋ ಇಂಡಿಯಾ ಬೀಚ್ ಕ್ರೀಡಾಕೂಟ 2025ರಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಈಗ ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಟೆನ್ನಿಸ್ ಪ್ಲೇಯರ್ ಓವನ್ ಹಿಸ್ ಮೈಡನ್ ಇಟಾಲಿಯನ್ ಓಪನ್ ಟೈಟಲ್ ಇನ್ ರೋಮ್? ರೋಮ್ನಲ್ಲಿ ತನ್ನ ಮೊದಲ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನು ಗೆದ್ದ ಟೆನ್ನಿಸ್ ಆಟಗಾರ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಕಾರ್ಲೋಸ್ ಅಲ್ಕರಾಜ್ ಸರಿಯಾದಂತ ಉತ್ತರ. ಕಾರ್ಲೋಸ್ ಅಲ್ಕರಾಜ್ ಫೈನಲ್ ನಲ್ಲಿ ಜಾನಿಕ್ ಸಿನ್ನರ್ ಅವರನ್ನು ಸೋಲಿಸುವ ಮೂಲಕ ತಮ್ಮ ಮೊದಲ ಇಟಾಲಿಯನ್ ಓಪನ್ ಪ್ರಶಸ್ತಿಯನ್ನು ಗೆದ್ದುಕೊಂಡರು. ಈ ಗೆಲುವು ಅವರ 7ನೇ ATP ಪ್ರಶಸ್ತಿ ಮತ್ತು ಅವರ ವೃತ್ತಿಪರ ಜೀವನದ ಪ್ರಮುಖ ಒಂದು ಮೇಲುಗಲ್ಲಾಗಿರ್ತದೆ. ಯಾರು? ಕಾರ್ಲೋಸ್ ಅಲ್ಕರಾಜ್ 1978ರ ನಂತರ ಮೊದಲ ಬಾರಿಗೆ ಇಟಾಲಿಯನ್ ಓಪನ್ ನಲ್ಲಿ ಪುರುಷರ ಸಿಂಗಲ್ಸ್ ಫೈನಲ್ ತಲುಪಿದ 3ನೇ ಇಟಾಲಿಯನ್ ಎಂಬ ಹೆಗ್ಗಳಿಕೆಗೆ ಜಾನಿಕ್ ಸಿನ್ನರ್ ಪಾತ್ರರಾದರು. ಹೌದಾ? ಇನ್ನು ನೆಕ್ಸ್ಟ್ ಕ್ವೆಶ್ಚನ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಹ್ಯಾಸ್ ಸೆಟ್ ಅಪ್
ಕಮಿಟಿ ಟು ಐಡೆಂಟಿಫೈ ದ ಕಾಸಸ್ ಆಫ್ ಫೇಲ್ಯೂರ್ ಆಫ್ ಈಚ್ ರಾಕೆಟ್. ಯಾವ ರಾಕೆಟ್ ವಿಫಲವಾದ ಕಾರಣಗಳನ್ನು ಗುರುತಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಒಂದು ಸಮಿತಿಯನ್ನ ರಚಿಸಿದೆ ಅಂತ ಕೇಳಿದಾರ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ PHLV 61. ಭೂ ವೀಕ್ಷಣಾ ಉಪಗ್ರಹವಾದಂತಹ EOS 9 ಅನ್ನ PSLV ರಾಕೆಟ್ ಮೂಲಕ ಅದರ ಉದ್ದೇಶಿತ ಕಕ್ಷೆಗೆ ಸೇರಿಸದ ಘಟನೆಯ ತನಿಖೆಗಾಗಿ ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಸಂಸ್ಥೆಯು ಇಸ್ರೋ ಒಂದು ಸಮಿತಿಯನ್ನು ರಚಿಸಿದೆ. ಮೇ 18ರಂದು ಶ್ರೀಹರಿಕೋಟಾದಿಂದ ಉಡಾವಣೆಯಾದಂತಹ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ರಾಕೆಟ್ನಲ್ಲಿ ದೋಷ ಕಂಡು ಬಂದ ನಂತರ ಇಸ್ರೋ ತನ್ನ ಭೂ ವೀಕ್ಷಣಾ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಲು ವಿಫಲವಾಯಿತು. C61 ಮಿಷನ್ PSLVಯ 63ನೇ ಹಾರಾಟ ಮತ್ತು PSLV XL ಸಂರಚನೆಯಲ್ಲಿ 27ನೇ ಹಾರಾಟವಾಗಿತ್ತು. 4 ಹಂತದ PSLV ರಾಕೆಟ್ನ ಮೊದಲ 2 ಹಂತಗಳು ನಿರೀಕ್ಷೆಯಂತೆ ಕಾರ್ಯವನ್ನು ನಿರ್ವಹಿಸಿದವು. ಇನ್ನು 3ನೇ ಹಂತದ ಸಮಯದಲ್ಲಿ ಅಸ್ತಂಗತತೆಯು ಉಪಗ್ರಹದ ಯಶಸ್ವಿ ನಿಯೋಜನೆಯನ್ನು ತಡೆಯಿತು. ಇನ್ನು ಇಸ್ರೋ ಬಗ್ಗೆ ನೋಡೋದಾದ್ರೆ ಇಸ್ರೋ ಸ್ಥಾಪನೆಯಾದಿದ್ದು 1969ರಲ್ಲಿ. ಇದರ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ, ಕರ್ನಾಟಕದ ಬೆಂಗಳೂರಿನಲ್ಲಿ. ಇದರ ಅಧ್ಯಕ್ಷರು ಯಾರಾದಾರ ಅಂದ್ರೆ V. ನಾರಾಯಣ್ ಇದ್ದಾರೆ. ಇದು ಬಾಹ್ಯಾಕಾಶ ಇಲಾಖೆ ಅಡಿಯಲ್ಲಿ ಬಾಹ್ಯಾಕಾಶ ಸಂಸ್ಥೆ ಆಗಿರುವಂತದ್ದು. ಇದು ಭಾರತದ ಬಾಹ್ಯಾಕಾಶ ಸಂಶೋಧನೆ ಮತ್ತು ಪರಿಶೋಧನಾ ಚಟುವಟಿಕೆಗಳನ್ನು ಯೋಜಿಸುವ ಮತ್ತು ಕಾರ್ಯಗತಗೊಳಿಸುವ ಜವಾಬ್ದಾರಿಯನ್ನ ಹೊಂದಿದೆ. ಹೌದಾ? ನೆಕ್ಸ್ಟ್ ಕ್ವೆಶ್ಚನ್. ಆಪರೇಷನ್ ಒಲಿವಿಯಾ ಈಸ್ ಕಂಡಕ್ಟೆಡ್ ಎವ್ರಿ ಇಯರ್ ಬೈ ಹೂಮ್. ಆಪರೇಷನ್ ಒಲಿವಿಯಾವನ್ನ ಪ್ರತಿ ವರ್ಷ ಯಾರು ನಡೆಸುತ್ತಾರೆ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಭಾರತೀಯ ಕರಾವಳಿ ಕಾವಲು ಪಡೆ ICG. ಆಪರೇಷನ್ ಒಲಿವಿಯಾ ಎಂಬ ಶೀರ್ಷಿಕೆಯ ವಾರ್ಷಿಕ ಉಪಕ್ರಮವನ್ನು ಭಾರತೀಯ ಕರಾವಳಿ ಕಾವಲು ಪಡೆಯು ನಡೆಸುತ್ತದೆ. ಒಡಿಶಾ ಕರಾವಳಿಯಲ್ಲಿ ಆಲಿವ್ ರಿಡ್ಲಿ ಆಮೆಗಳು ಸಾಮೂಹಿಕವಾಗಿ ಗೂಡು ಕಟ್ಟುವ ಅವಧಿಯಲ್ಲಿ ಅವುಗಳನ್ನು ರಕ್ಷಿಸುವುದು ಇದರ ಪ್ರಾಥಮಿಕ ಗುರಿಯಾಗಿದೆ. ಈ ಕಾರ್ಯಾಚರಣೆಯು ವಾರ್ಷಿಕವಾಗಿ ಹೆಚ್ಚಿನ ಸಂಖ್ಯೆಯ ಆಲಿವ್ ರಿಡ್ಲಿ ಆಮೆಗಳು ಆಗಮಿಸುವ ಗಹಿರ್ಮಾತಾ ಬೀಚ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ರಕ್ಷಿಸುವುದರ ಮೇಲೆ ಕೇಂದ್ರೀಕರಿಸುತ್ತವೆ. ಹೌದಾ? ಈ ಭಾರತೀಯ ಕೋಸ್ಟ್ ಗಾರ್ಡ್ ಬಗ್ಗೆ ನೋಡೋದಾದ್ರೆ ಇದು ಸ್ಥಾಪನೆಯಾದದ್ದು ಫೆಬ್ರವರಿ 1, 1977. ಇದರ ಧ್ಯೇಯವಾಕ್ಯ ಅಂದ್ರೆ ವಯಂ ರಕ್ಷಂ ಎಂಬುದು ಸಂಸ್ಕೃತದ ಧ್ಯೇಯವಾಕ್ಯವಾಗಿದೆ. ವಯಂ ರಕ್ಷಂ, ವಯಂ ರಕ್ಷಂ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದ್ರೆ ನವದೆಹಲಿಯಲ್ಲಿ ಇದೆ. ಇದರ ಮಹಾನಿರ್ದೇಶಕರು ಯಾರಂದ್ರೆ ಪರಮೇಶ್ ಶಿವಮಣಿ ಎಂಬುವರು ಇದರ ಮಹಾನಿರ್ದೇಶಕರು. ಇನ್ನು ಕೋಸ್ಟ್ ಗಾರ್ಡ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರೆ ಫೆಬ್ರವರಿ 1ರಂದು ಆಚರಣೆ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆರ್ಗನೈಸೇಷನ್ ಅಬ್ಸರ್ವ್ ಸ್ವಚ್ಛತಾ ಪಕ್ವಾಡ 2025 1st to 5th ಮೇ. ಮೇ 1ರಿಂದ 15ರವರೆಗೆ ಸ್ವಚ್ಛತಾ ಪಕ್ವಾಡ 2025 ಯಾವ ಸಂಸ್ಥೆ ಆಚರಿಸಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ. ಸ್ವಚ್ಛತಾ ಪಕ್ವಾಡ 2025 ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿಯು ಮೇ 1ರಿಂದ 15ರವರೆಗೆ ನವದೆಹಲಿಯಲ್ಲಿರುವ ತನ್ನ ಪ್ರಧಾನ ಕಚೇರಿಯಲ್ಲಿ ಮತ್ತು ಅದರ ಎಲ್ಲಾ ಘಟಕಗಳ ಪ್ರಯೋಗಾಲಯಗಳು, ಸಂಸ್ಥೆಗಳು, ಘಟಕಗಳಲ್ಲಿ ಆಚರಿಸಿತು. ಮಹಾತ್ಮ ಗಾಂಧಿಯವರ ಆರೋಗ್ಯಕರ ಮತ್ತು ಸ್ವಚ್ಛ ಭಾರತದ ಕನಸನ್ನು ನನಸಾಗಿಸುವುದು ಇದರ ಉದ್ದೇಶವಾಗಿದೆ. ಈ ಉಪಕ್ರಮವು ಪ್ರಧಾನಮಂತ್ರಿಯವರ ದೃಷ್ಟಿಕೋನದಿಂದ ಪ್ರೇರೇಪಿತರಾಗಿ ಭಾರತ ಸರ್ಕಾರದ ಸ್ವಚ್ಛ ಭಾರತ ಮಿಷನ್ನ ಒಂದು ಭಾಗವಾಗಿತ್ತು. ಭಾರತ ಸರ್ಕಾರದ ಕ್ಯಾಬಿನೆಟ್ ಸಚಿವಾಲಯ ಬಿಡುಗಡೆ ಮಾಡಿದ 2025ರ ಕ್ಯಾಲೆಂಡರ್ ಪ್ರಕಾರ ಸ್ವಚ್ಛತಾ ಪಕ್ವಾಡವನ್ನು ಆಯೋಜಿಸಲಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್. ಯೂನಿಯನ್ ಮಿನಿಸ್ಟರ್ ರಾಜೀವ್ ರಂಜನ್ ಸಿಂಗ್ ಇನಾಗ್ರೇಟೆಡ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಇನ್ ವಿಚ್ ಸ್ಟೇಟ್. ಕೇಂದ್ರ ಸಚಿವರಾದಂತಹ ರಾಜೀವ್ ರಂಜನ್ ಸಿಂಗ್ ರವರು ಯಾವ ರಾಜ್ಯದಲ್ಲಿ ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ನಿರ್ಮಾಣವನ್ನು ಉದ್ಘಾಟಿಸಿದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ತ್ರಿಪುರ ಸರಿಯಾದಂತ ಉತ್ತರ. ತ್ರಿಪುರಾದ ಕೈಲಾಸಾರ್ನಲ್ಲಿ ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ನಿರ್ಮಾಣವನ್ನು ಕೇಂದ್ರ ಸಚಿವ ರಾಜೀವ್ ರಂಜನ್ ಸಿಂಗ್ ಉದ್ಘಾಟಿಸಿದರು. ಈ ಯೋಜನೆಯ ಮೌಲ್ಯ 42.4 ಕೋಟಿ ರು ಮತ್ತು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿಯಲ್ಲಿ ಹಣಕಾಸನ್ನು ಇದಕ್ಕೆ ಒದಗಿಸಲಾಗಿದೆ. ಅಕ್ವಾ ಪಾರ್ಕ್ ಮೊಟ್ಟೆ ಕೇಂದ್ರಗಳು, ಫ್ರೆಡ್ ಗಿರಣಿಗಳು, ಕೋಲ್ಡ್ ಸ್ಟೋರೇಜ್, ಸಂರಕ್ಷಣೆ ಮತ್ತು ತರಬೇತಿ ಮತ್ತು ಮಾರುಕಟ್ಟೆ ಸೇರಿದಂತೆ ವಿವಿಧ ಸೇವೆಗಳನ್ನು ಒದಗಿಸುತ್ತದೆ. ಇವೆಲ್ಲವೂ ಒಂದೇ ಸೌಲಭ್ಯದೊಳಗೆ ಸಚಿವರು ಸಹ ಇದನ್ನು ಉದ್ಘಾಟಿಸಿದರು. ಇಲ್ಲಿ ಮೀನುಗಾರಿಕೆ
ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಓಕೆನಾ? ಈ ಒಂದು ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.